ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮನೆಯವರೆಲ್ಲರೂ ಕೂಡ ಕುತ್ಕೊಂಡು ಅಂತ್ಯಾಕ್ಷರಿನ ಹಾಡ್ತಾ ಇರ್ತಾರೆ. ಅಂಥ ಟೈಮಿಗೆ ಜೋ ಅನ್ನೋ ಒಂದು ಅಕ್ಷರದ ಸಾಂಗ್ ಬರುತ್ತೆ. ಆಗ ಶಾರದಾ ಜೋ 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 ಅಂತ ಅಂದ್ಕೊಂಡು ಜೋ ಜೋ ಲಾಲಿ ಲಾಲಿ ಕಂದ ಲಾಲಿ ಆಡುವೆ ಕಂದ ಅಂತ ಹೇಳಿಬಿಟ್ಟು ಈ ರೀತಿ ತೊದಲಿಸ್ಕೊಂಡು ಹಾಡನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಶಾರದಾ ಅವರು ಮುಂದೆ ಹಾಡು ಹೇಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ. ಅವರಿಗೆ ಏನು ಹೇಳಬೇಕು ಅಂತಲೂ ಸಹ ನೆನಪಾಗ್ತಾ ಇರೋದಿಲ್ಲ. ಅಂಥ ಟೈಮಿಗೆ ಅವರು ಡ್ರೆಸ್ ಮಾಡ್ಕೊಳ್ತಾ ಇರ್ತಾರೆ. ಶಾರದಾ ಅವರು ಹಾಡನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ, ಶಾರದಾ ಹಾಡು ಹೇಳ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಈ ಕಡೆ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾ ಇರ್ತಾರೆ ಮನೆಯವರೆಲ್ಲರೂ ಕೂಡ. ಅದರಲ್ಲಂತೂ ಶ್ರವಣ್ಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅದೇ ರೀತಿ ಸಂಗೀತಂಗೆ, ರಾಮ್ಗೆ, ಎಲ್ರಿಗೂ ಖುಷಿ ಆಗ್ತಾ ಇರುತ್ತೆ. ಭೂಮಿ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ. ಜೋ ಜೋ ಲಾಲಿ 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 ಕಂದ ಅಂತ ಹೇಳಿಬಿಟ್ಟು ನಿನ್ನನ್ನು ಮುದ್ದಾಡ್ತೀನಿ, ಜೋ ಜೋ ಲಾಲಿ ಆಡ್ತೀನಿ ನಿನಗೆ ಅಂತ ಹೇಳಿಬಿಟ್ಟು ಭೂಮಿ ಮುಖನ ನೋಡಿಕೊಂಡು ಭೂಮಿ ಕಡೆ ಕೈ ಮಾಡಿ ಈ ಶಾರದಾ ಈ ಒಂದು ಹಾಡನ್ನು ಹೇಳ್ತಾ ಇರ್ತಾರೆ. ಹಾಗೆಯೇ ಅವರಿಗೆ ತುಂಬಾ ಕಷ್ಟನೂ ಕೂಡ ಆಗ್ತಾ ಇರುತ್ತೆ. ಮನೆಯವರಿಗೆ ಎಲ್ರಿಗೂ ಒಂದು ರೀತಿ ತುಂಬಾ ಖುಷಿ ಆಗ್ತಾ ಇರುತ್ತೆ. ಶಾರದನಿಗೆ ಹಳೆ ನೆನಪು ಬರ್ತಾ ಇರುತ್ತೆ. ಅವಳಿಗೆ ಮಗಳು ನೆನಪಾಗ್ತಿದ್ದಾಳೆ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಎಲ್ರಿಗೂ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಅಜಿತ್ಗೆ ಏನೋ ಒಂಥರ ಗೊಂದಲ ಜಾಸ್ತಿ. ಶಾರದಾ ಅತ್ತೆ ಇದಕ್ಕಿದ್ದಂಕಲೆ ಈ ರೀತಿ ಮಾತಾಡ್ತಾ ಇದ್ದಾರೆ, ಇದಕ್ಕಿದ್ದಂಕಲೆ ಈ ರೀತಿ ತೊದಲಿಸ್ತಾ ಇದ್ದಾರೆ. ಹಾಗೆ ಇನ್ನೊಂದು ಕಡೆ ಭಯನೂ ಬೀಳ್ತಾ ಇದ್ದಾರೆ, ಏನಾಗ್ತಿದೆ ನಮ್ಮ ಶಾರದಾ ಅತ್ತೆನಿಗೆ ಅಂತ ಹೇಳಿಬಿಟ್ಟು ಅಜಿತ್ ಗಾಬರಿಯಾಗಿ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾರೆ. ಇನ್ನು ಶಾರದನೂ ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ಅವರು ಒದ್ದಾಡೋದಕ್ಕೆ ಶುರು ಮಾಡಿದ ತಕ್ಷಣವೇ ಅಜಿತ್ ಎತ್ಕೊಂಡು ಓಡಿ ಅತ್ತೆ ಅಂತ ಹೇಳಿ ಹತ್ರ ಬರ್ತಾರೆ. ಇನ್ನೊಂದು ಕಡೆ ಈ ನಚಿ ಇದ್ದವನು ಅತ್ತೆಗೆ ತುಂಬಾ ಡ್ರೆಸ್ ಆಗ್ತಿದೆ, ಅವ್ರನ್ನ ರೂಮಿಗೆ ಕರ್ಕೊಂಡೋಗಿ ಮಲಗಿಸೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಕರ್ಕೊಂಡು ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ. ಇನ್ನು ದೇವಯಾನಿ ಒಬ್ಬಳೇ ಗಾಢವಾಗಿ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಅಂಜು ಬರ್ತಾಳೆ. ಇಲ್ಲ ಅಂಜು, ಇದು ಒಳ್ಳೆ ಸೂಚನೆ ಅಲ್ವೇ ಅಲ್ಲ ಕಣೆ, ಅಲ್ಲ ಮುಗೀತು ನನ್ನ ಕತೆ, ಮುಗ್ದೇ ಹೋಯ್ತು ಅಂತ ಹೇಳಿಬಿಟ್ಟು ಈ ದೇವಯಾನಿ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡಂತಹ ಅಂಜು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಏನಪ್ಪ ಮಾಡೋದು ಅಂತ ಹೇಳಿ ಅಂಜುಗೆ ಯೋಚನೆ ಶುರುವಾಗಿರುತ್ತೆ. ಇನ್ನೊಂದು ಕಡೆ ಈ ರಾಜೀವ ಕುಡಿತಾ ದೇವಮ್ಮನ ಜೊತೆ ಮಾತಾಡ್ತಾ ಹರಟೆ ಹೊಡ್ತಾ ಕೂತ್ಕೊಂಡಿರ್ತಾರೆ. ಈ ದೇವಮ್ಮ ಮತ್ತು ಈ ರಾಜೀವ ಇಬ್ಬರು ಕೂಡ ಬಾಟಲ್ನ ಮುಂದೆ ಇಟ್ಕೊಂಡು ಕುಡಿತಾ ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ದೇವಯಾನಿ ತುಂಬಾ ಕೋಪ ಮಾಡಿಕೊಂಡು, ಈ ರಾಜೇಂದ್ರ, ನಾನು ನಿನ್ನನ್ನು ಜೈಲಿಂದ ಬಿಡಿಸಿದ್ದು, ಈ ದೇವಮ್ಮನಿಗೆ ಲಕ್ಷ ಲಕ್ಷ ಸುರಿದಿದ್ದು ಏನಕ್ಕೆ ಅಂತ ಅಂದ್ಕೊಂಡಿದ್ಯಾ? ನೀವಿಬ್ಬರು ಈ ರೀತಿ ಕುಡಿತಾ ಕೂತ್ಕೊಂಡ್ಲಿ ಅಂತನಾ? ಅಲ್ಲಿ ಏನಾಯಿತು ಗೊತ್ತಾ, ನನಗೆ ಅಂತ ಹೇಳಿ ಟೆನ್ಷನ್ ಮಾಡ್ಕೊಳ್ತಿರ್ತಾರೆ. ಅಯ್ಯೋ ಮೇಡಮ್, ಏನಾಯಿತು ಇವಾಗ? ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಬಂದಿರೋದಕ್ಕೆ ಕಾರಣ ಏನು? ಯಾರು ನಿಮಗೆ ಉಪ್ಪಿನಕಾಯಿ ಹಾಕಿದ್ರು ಅಂತ ಹೇಳಿ ಹೇಳ್ತೀರಾ ಮೇಡಮ್ ಅಂತ ಹೇಳಿಬಿಟ್ಟು ಈ ರಾಜೀವ ಕೇಳ್ತಾನೆ. ಅದು ಶಾರದನಿಗೆ ಹಳೆ ನೆನಪು ಬರ್ತಾ ಇದೆ ಅಂತ ಅನಿಸುತ್ತೆ, ಅವಳನ್ನ ನೋಡ್ತಾ ಇದ್ದರೆ ನನಗೆ ಭಯ ಆಗುತ್ತೆ ಅಂತ ಹೇಳಿ ಹೇಳಿದಾಗ, ಮೇಡಮ್ ಏನಿದು ಶಾರದನ, ಈ ಶಾರದಾ ಎಲ್ಲಿಂದ ಬಂದಳು? ಇವಳಿಗೂ ನಮಗೂ ಸಂಬಂಧನೇ ಇಲ್ವಲ್ಲ, ನಮ್ಮ ಡೀಲಲ್ಲಿ ಈ ಶಾರದಾ ಅನ್ನೋ ಚಾಪ್ಟ್ರೇ ಇರಲಿಲ್ವಲ್ಲ ಅಂತ ಹೇಳಿಬಿಟ್ಟು ರಾಜೀವ ಕೇಳ್ತಾನೆ. ಹಾಗೆ ದೇವಮ್ಮನ ಮುಖನ ನೋಡಿಕೊಂಡು ಈ ದೇವಯಾನಿ, ದೇವಮ್ಮ, ನಾನು ರಾಜೀವನ ಜೊತೆ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಆಗ ದೇವಮ್ಮನೂ ಕೂಡ ಸರಿ ಆಯಿತು ಮಾತಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಎದ್ದೋಗ್ತಾರೆ. ಇನ್ನು ದೇವಯಾನಿ ಕೂತ್ಕೊಂಡು, ನೋಡು ರಾಜೀವ, ಈ ಶಾರದಾ ಯಾರು ಗೊತ್ತಾ? ಈ ಶಾರದಾ ಶ್ರವಣ್ ಹೆಂಡ್ತಿ, ಹಾಗೆ ಈ ಭೂಮಿ ಬೇರೆ ಯಾರೂ ಅಲ್ಲ. ಈ ಭೂಮಿ ಶ್ರವಣ್ ಮಗಳು ಅನ್ನೋ ಸತ್ಯ ನನಗೆ ನಿನಗೆ ಇಬ್ಬರಿಗೂ ಗೊತ್ತಿದೆ. ಆದರೆ ಮನೆಯವರಿಗೆ ಗೊತ್ತಾಗೋಕ್ಕೂ ಮುಂಚೆನೇ ನಾವು ಏನಾದರೂ ಮಾಡಬೇಕು. ಈ ಶಾರದನಿಗೆ ಹಳೆ ನೆನಪು ಬಂದು ಈ ಭೂಮಿನೇ ನನ್ನ ಮಗಳು ಮನಸ್ವಿನಿ ಅಂತ ಹೇಳಿದ್ಲು ಅಂತಂದರೆ ಇಷ್ಟು ವರ್ಷದಿಂದ ನಾನು ಪಟ್ಟಿರೋ ಕಷ್ಟ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಆ ರೀತಿ ಆಗಬಾರ್ದು. ಈ ಭೂಮಿ ಮತ್ತು ಅಜಿತ್ ಮದುವೆ ಕಳ್ಳಾಟಕ್ಕೆ ನಾನು ಬ್ರೇಕ್ ಇಡ್ತೀನಿ, ಅವಳನ್ನ ಮನೆಯಿಂದ ಆಚೆನೂ ಕಳಿಸ್ತೀನಿ. ಅಷ್ಟರಲ್ಲಿ ಶಾರದಾ ಬಂದುಬಿಟ್ಟು ಈ ಭೂಮಿನೇ ಮನಸ್ವಿನಿ ಅಂತ ಏನಾದರೂ ಬಾಯಿ ಬಿಟ್ಲು ಅಂದರೆ ನನಗೆ ತುಂಬಾ ಕಷ್ಟ ಆಗುತ್ತೆ, ಇವಳಿಗೆ ಏನಾದರೂ ಮಾಡಲೇಬೇಕು ಅಂತ ಹೇಳಿದಾಗ, ಮೇಡಮ್ ಅವಳನ್ನ ಎತ್ತಿಬಿಡ್ಲಾ ಅಂತ ಹೇಳಿ ರಾಜೀವ ಹೇಳ್ತಾ ಇರ್ತಾನೆ. ಬೇಡ ಬೇಡ, ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ, ಇವಳಿಂದ ನನಗೆ ಏನಾದರೂ ಉಪಯೋಗ ಹಾಗೆ ಆಗುತ್ತೆ, ಇವಳನ್ನ ಕಿಡ್ನಾಪ್ ಮಾಡಿಸ್ಬಿಡು, ನಿಮ್ಮ ಹುಡುಗರಿಗೆ ಹೇಳಿ ಕಿಡ್ನಾಪ್ ಮಾಡಿಸೋಂಥ ದೇವಯಾನಿ ಡೀಲ್ ಕೊಡ್ತಾಳೆ. ಇನ್ನೊಂದು ಕಡೆ ಭೂಮಿಗೆ ಕಮಿಷನರಿಂದ ಫೋನ್ ಬರುತ್ತೆ. ಸರ್ ಹೇಳಿ ಸರ್ ಅಂತ ಹೇಳಿ ಸ್ಟ್ರಿಕ್ಟ್ ಆಫೀಸರ್ ಥರನೇ ಈ ಭೂಮಿನೂ ಕೂಡ ನೆಟ್ಕೊಳ್ತಾ ಇರ್ತಾಳೆ. ಭೂಮಿ, ಟ್ರೈನಿಂಗಲ್ಲಿ ನಿನ್ನನ್ನು ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ, ನಿನ್ನ ಒಂದು ಕೆಲಸ ನನಗೆ ತುಂಬಾ ಇಷ್ಟ ಆಗಿದೆ, ಅದಕ್ಕೆ ನಾನು ನಿನಗೆ ಇವತ್ತು ಒಂದು ಕೆಲಸನ ಕೊಡ್ತಾ ಇದ್ದೀನಿ, ನಮ್ಮ ಟೀಮ್ ಜೊತೆ ನೀನು ಹೋಗಿ ಈ ಕೆಲಸನ ಸಕ್ಸಸ್ ಮಾಡಬೇಕು ನೀನು ಅಂತ ಹೇಳಿ ಹೇಳ್ತಾರೆ. ಆಗಲೇ
ಓಕೆ ಸರ್, ಆಯಿತು ಸರ್, ಈ ಕೆಲಸನ ಕಂಪ್ಲೀಟ್ ಮಾಡ್ತೀನಿ ಸರ್ ಅಂತ ಹೇಳಿ ಭೂಮಿ ಹೇಳ್ತಾ ಇದ್ದರೆ, ಹಾಗೆ ಈ ಕೆಲಸನ ತುಂಬಾ ಪರ್ಸ್ನಲ್ ಆಗಿ ತೊಗೋಬೇಕು, ಇದನ್ನು ಯಾರಿಗೂ ಕೂಡ ಈ ಸೀಕ್ರೆಟ್ನ ನೀನು ರಿವೀಲ್ ಮಾಡೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ಸರ್, ಆಯಿತು ಸರ್ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ಹಾಗೆ ನಾನು ಮಾತಾಡಿರೋದನ್ನು ಯಾರಾದರೂ ಕೇಳಿಸ್ಕೊಂಡ್ರಾ ಅಂತ ಹೇಳಿ ಆ ಕಡೆ ಈ ಕಡೆ ಇಣಿಕಿ ನೋಡ್ತಾ ಇರ್ತಾಳೆ ಈ ಭೂಮಿ. ಅಲ್ಲಿ ಯಾರೂ ಕೂಡ ಕೇಳಿಸ್ಕೊಂಡಿಲ್ಲ. ಹಬ್ಬ ಸದ್ಯ ಯಾರೂ ಕೇಳಿಸ್ಕೊಂಡಿಲ್ಲ. ನನಗೆ ಇವತ್ತು ಕಮಿಷನರ್ ಫೋನ್ ಮಾಡಿದ್ದಾರೆ ಅಂತಂದರೆ ನಾನು ಇಷ್ಟು ಲೆವೆಲಿಗೆ ಹೋಗಬೇಡ, ಇವತ್ತೇ ನನಗೆ ಕಮಿಷನರಿಂದ ಫೋನ್ ಬಂದಿದೆ, ಅವ್ರು ನನಗೊಂದು ಕೆಲಸ ಕೊಟ್ಟಿದ್ದಾರೆ ಅಂತಂದರೆ ಈ ಕೆಲಸನ ನಾನು ಮಾಡಲೇಬೇಕು ಭೂಮಿ, ನೀನು ಈ ಕೆಲಸನ ಮಾಡಿ ದೊಡ್ಡ ಸಾಧನೆ ಮಾಡಲೇಬೇಕು ಭೂಮಿ, ಯಾವುದೇ ಕಾರಣಕ್ಕೂ ಈ ಕೆಲಸನ ನೀನು ಬಿಟ್ಕೊಡ್ಬೇಡ, ಈ ಕೆಲಸನ ನೀನು ಮಾಡಲೇಬೇಕು ಭೂಮಿ ಅಂತ ಹೇಳಿಬಿಟ್ಟು ಅವಳಿಗೆ ಅವಳೇ ಮಾತಾಡ್ಕೊಳ್ತಾ ಇರ್ತಾಳೆ. ನಾಳೆ ಒಂದಿನ ನೀನು ಪ್ರಧಾನಿ ಆದರೂ ಆಗ್ಬೋದು, ನಿನ್ನ ಕೆಲಸನ ನೀನು ಮಾಡಲೇಬೇಕು ಭೂಮಿ ಅಂತ ಹೇಳ್ಕೊಂಡು ಅವಳಿಗೆ ಅವಳೇ ಮಾತಾಡ್ತಾ ಇರ್ತಾಳೆ. ಹಾಗೆ ಭೂಮಿ ತುಂಬಾ ಖುಷಿಯಾಗಿರ್ತಾಳೆ. ಮನೆಯವರಿಗೂ ಯಾರಿಗೂ ಹೇಳ್ದೆ ಹೋಗಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಾ ಇರಬೇಕಾದ್ರೆ ಪಲ್ಲವಿ ಅಲ್ಲಿಗೆ ಬಂದು, ಏನಾಯಿತು ಭೂಮಿ, ಯಾಕೆ ಈ ರೀತಿ ಒಬ್ಬೊಬ್ಬಳೇ ಮಾತಾಡ್ತಿದ್ಯಾ, ಏನಾಯಿತು, ಏನೋ ಪ್ರಧಾನಿ ಅಂತ ಹೇಳ್ತಾ ಇದ್ದೆ ಅಂದಾಗ, ಪಲ್ಲವಿ ಅಕ್ಕ ನೀವು ಯಾವಾಗ ಬಂದ್ರಿ, ಏನು ಕೇಳಿಸ್ಕೊಂಡ್ರಿ ಅಂತ ಹೇಳಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗಷ್ಟೇ ಬಂದೆ, ನಾನು ಏನು ಕೇಳಿಸ್ಕೊಂಡಿಲ್ಲ, ನಾನು ಪ್ರಧಾನಿ ಅಂದಿದ್ದು ಅಷ್ಟೇ ಕೇಳಿಸ್ಕೊಂಡಿದ್ದು ಅಂತ ಹೇಳಿಬಿಟ್ಟು ಪಲ್ಲವಿನೂ ಕೂಡ ಹೇಳ್ತಾ ಇರ್ತಾರೆ. ಸರಿ ಅಷ್ಟೇನಾ, ನೋಡಿ ನಾನು ಸೈಲೆಂಟಾಗಿರಬೇಕು, ನಾನು ಮಾಡೋ ಕೆಲಸ ತುಂಬಾ ಇದೆ, ನೀವು ಏನು ಮಾತಾಡಬಾರ್ದು, ನೀವು ಸೈಲೆಂಟಾಗಿರಬೇಕು, ನನ್ನನ್ನು ಕೂಡ ಸೈಲೆಂಟಾಗಿರೋದಕ್ಕೆ ಬಿಡಬೇಕು, ಆಗಿದ್ರೇ ನಾನು ಕೆಲಸ ಮಾಡೋದಕ್ಕೆ ಆಗೋದು, ನೀವಲ್ಲ ಇಡೀ ದೇಶನೇ ಕುತ್ಕೊಂಡು ಟಿ ವಿಲಿ ನೋಡಬೇಕು ನಾನು ಮಾಡಿರೋ ಕೆಲಸ, ನಾನು ಏನು ಮಾಡಿದ್ದೀನಿ ಅಂತ ಹೇಳಿ ನಿಮಗೂ ಗೊತ್ತಾಗುತ್ತೆ, ಟಿ ವಿನ ನೋಡಿಕೊಂಡು ಕುತ್ಕೊಂಡಿರಿ, ಸಂಜೆನೇ ನಾನು ಏನು ಕೆಲಸ ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ನಾನು ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಆಚೆ ಹೋಗಬೇಕು ಅಂತ ಹೇಳಿಬಿಟ್ಟು ಈ ಭೂಮಿ ಹೇಳ್ತಾಳೆ. ಅದೇ ಭೂಮಿ, ಏನು ಭೂಮಿ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಲಕ್ಷ್ಮಕ್ಕ ಫೋನ್ ಮಾಡಿದ್ರು, ಅವರಿಗೆ 1000 ಕಜ್ಜಾಯ ಮಾಡಬೇಕಂತೆ, ಅವರಿಗೆ ಸಹಾಯ ಮಾಡೋದಕ್ಕೆ ಹೋಗ್ತೀನಿ, ಮನೆಯವ್ರಿಗೆಲ್ರಿಗೂ ನೀವೇ ಹೇಳಿಬಿಡಿ ಅಂತ ಹೇಳಿ ಭೂಮಿ ಅಲ್ಲಿಂದ ಹೊರಟೋಗ್ತಾಳೆ. ಅಪ್ಪ ಫಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ಭೂಮಿಗೆ ಒಂದು ಅಂತ್ರನ ತೊಗೊಂಬಂದು ಕಟ್ಟಬೇಕು ಅಂತ ಹೇಳಿ ಪಲ್ಲವಿ ಅವರು ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನೊಂದು ಕಡೆ ಭೂಮಿ ತುಂಬಾ ಖುಷಿಯಾಗಿ ಹಾಡು ಹೇಳ್ಕೊಂಡು ರೆಡಿ ಆಗ್ತಾ ಇರ್ತಾಳೆ. ಅಲ್ಲಿಗೆ ಭೂಮಿ, ನಾನು ನಿನ್ನ ಹತ್ರ ಒಂದು ಸೀಕ್ರೆಟ್ ವಿಷಯನ ಮಾತಾಡಬೇಕು ಅಂತ ಹೇಳಿಬಿಟ್ಟು ಅಜಿತ್ ಕೂಡ ಬರ್ತಾರೆ. ಅಪ್ಪ ಸಾಹೇಬ್ರೆ, ನನಗೆ ಯಾವ ಸೀಕ್ರೆಟ್ ವಿಷಯನೂ ಕೇಳೋ ಮನಸ್ಸಿಲ್ಲ ಸಾಹೇಬ್ರೆ, ಯಾಕೆ ಅಂತಂದರೆ ನನ್ನ ಹತ್ರನೇ ಇವಾಗ ಒಂದು ದೊಡ್ಡ ಆನೆ ಗಾತ್ರದ್ದು ಸೀಕ್ರೆಟ್ ಇದೆ, ಇನ್ನು ನಿಮ್ಮ ಹತ್ರ ಇರೋ ಸೀಕ್ರೆಟ್ ವಿಷಯ ಅದು ಇರುವೆ ಗಾತ್ರದ್ದು ಸಾಹೇಬ್ರೆ, ನೋಡಿ ನೀವಿವಾಗ ನನ್ನನ್ನು ಏನು ಎತ್ತ ಅಂತ ಏನು ಕೇಳೋ ಹಾಗಿಲ್ಲ, ನನ್ನ ಪಾಡಿಗೆ ಬಿಟ್ಬಿಡ್ಬೇಕು ಗೊತ್ತಾಯ್ತಾ, ನೋಡಿ ನಾನು ಏನು ಕೆಲಸಕ್ಕೆ ಹೊರಟಿದ್ದೀನಿ, ಏನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು ಅಂತಂದರೆ ಅದು ಸಂಜೆವರೆಗೂ ಕಾಯಬೇಕು, ಸಂಜೆ ಆದಮೇಲೆ ನಿಮಗೆ ಟಿ ವಿಲಿ ಗೊತ್ತಾಗುತ್ತೆ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಈ ಭೂಮಿ ಈ ರೀತಿಯೆಲ್ಲ ಮಾತಾಡ್ತಾ ಇರ್ತಾಳೆ. ಈ ಭೂಮಿ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ಅಜಿತ್, ಏನಾಗಿದೆ ಇವಳಿಗೆ, ಯಾಕೆ ಈ ರೀತಿ ಓವರಾಗಿ ಹಾಡ್ತಿದ್ದಾಳಲ್ಲ ಅಂತ ಹೇಳಿ ಅಜಿತ್ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾರೆ. ಹಾಗೆ ಸರಿ ಸಾಹೇಬ್ರೆ ಬರ್ತೀನಿ ನಾನಿನ್ನ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಹಾಗೆ ಮತ್ತೆ ಬಂದು, ಸಾಹೇಬ್ರೆ ನೀವು ಪೊಲೀಸಾಗಿ ಎಷ್ಟು ವರ್ಷ ಆಯಿತು ಅಂತ ಹೇಳಿ ಕೇಳ್ತಾರೆ. 4 ವರ್ಷ ಆಯಿತು ಅಂತ ಅಜಿತ್ ಕೂಡ ಹೇಳ್ತಾನೆ. ಏನೋ 4 ವರ್ಷ ಆಯಿತಾ ಅಂತ ಹೇಳಿ ನಗೋದಿಕ್ಕೂ ಶುರು ಮಾಡ್ತಾಳೆ ಈ ಭೂಮಿ. ಬಾಯಿ ಮೇಲೆ ಕೈ ಇಟ್ಕೊಂಡು ಜೋರಾಗಿ ನಗ್ತಾ ಇರ್ತಾಳೆ. ಹಾಗೆ ನಗ್ತಾ ಇರೋದನ್ನು ಕೂಡ ಅಜಿತ್ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಸಾಹೇಬ್ರೆ ನೋಡಿ, ನಾನಿನ್ನೂ ಡ್ಯೂಟಿಗೆ ರಿಪೋರ್ಟೇ ಮಾಡ್ಕೊಂಡಿಲ್ಲ ಸಾಹೇಬ್ರೆ, ನೀವು ಆಲ್ರೆಡಿ 4 ವರ್ಷ ಡ್ಯೂಟಿ ಕಂಪ್ಲೀಟ್ ಮಾಡಿದ್ದೀರಾ, ಆದರೆ ನಿಮಗಿನ ದೊಡ್ಡ ಸಾಧನೆ ಮಾಡ್ತೀನಿ ಸಾಹೇಬ್ರೆ, ನಾನಿವತ್ತು ದೊಡ್ಡ ಸಾಧನೆ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಭೂಮಿ ಈ ರೀತಿ ಒಳ್ಳೊಳಗೆ ಖುಷಿ ಪಡ್ತಾ ಇರ್ತಾಳೆ. ಅವಳಿಗೆ ಅದು ಏನು ಮ್ಯಾಟ್ರು ಅನ್ನೋದೇ ಗೊತ್ತಿರೋದಿಲ್ಲ. ಕಮಿಷನರ್ ನಾನು ಮಾಡಿರೋ ಕೆಲಸನ ನೋಡಿ ಇಷ್ಟಪಟ್ಟು ಇವತ್ತು ನನ್ನನ್ನು ಕರೀತಾ ಇದ್ದಾರೆ ಅನ್ನೋ ಒಂದೇ ಒಂದು ಪಾಯಿಂಟನ್ನು ಇಟ್ಕೊಂಡು ಭೂಮಿ ಈ ರೀತಿ ಬಿಲ್ಡಪ್ ತೊಗೊಳ್ತಾ ಇರ್ತಾರೆ. ಆದರೆ ಅಜಿತ್ ಮಾತ್ರ ಏನನ್ನೂ ಮಾತಾಡ್ತಾ ಇರೋದಿಲ್ಲ. ಇವಳು ಆಡೋ ಆಟಗಳನ್ನೆಲ್ಲ ಸೀರಿಯಸ್ ಆಗಿ ನೋಡ್ತಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇಲ್ಲ ಇವಳಿಗೆ ಯಾಕೋ ಏನೋ ಆಗಿದೆ ಅಂತ ಅನಿಸುತ್ತೆ, ಅದಕ್ಕೆ ಇವಳು ಈ ರೀತಿಯೆಲ್ಲ ಆಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ಈ ಅಜಿತ್ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಸಾಹೇಬ್ರೆ ಹುಷಾರು ನೋಡಿ, ಹೋಗ್ಬೇಕಾದ್ರೆ ಹಾಲು ಕುಡ್ದು ಹೋಗ್ಬಿಟ್ಟ ಅಂತ ಹೇಳಿಬಿಟ್ಟು ಅಜಿತ್ ಕೆನ್ನೆನ ಮುಟ್ಬಿಟ್ಟು ಭೂಮಿ ಹೇಳಿ ಅಲ್ಲಿಂದ ಹೋಗ್ತಾಳೆ. ಭೂಮಿ ಏನೋ ತುಂಬಾ ಖುಷಿಯಾಗಿರ್ತಾರೆ. ಆದರೆ ಅಜಿತ್ ಇವಳ ವಾತಾವರಣ ಏನೋ ಬದಲಾಗಿದೆ ಅಂತ ಅನಿಸ್ತಿದೆಯಲ್ಲ, ಏನಾಗಿದೆ ಇವಳ ನಡವಳಿಕೆನೇ ಯಾಕೋ ಚೇಂಜ್ ಆಗ್ತಿದೆಯಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಅಲ್ಲೇ ನಿಂತ್ಕೊಂಡಿರ್ತಾರೆ. ಇನ್ನು ಅಜಿತ್ ಕೂಡ ಡ್ಯೂಟಿ ಮೇಲೆ ಆಚೆ ಹೋಗೋದಿರುತ್ತೆ. ಭೂಮಿಯಿಂದನೇ ಹೋಗ್ತಾ ಇರ್ತಾರೆ. ಸಾಹೇಬ್ರೆ ನೀವು ಯಾಕೆ ಸಾಹೇಬ್ರೆ ನನ್ನನ್ನು ಫಾಲೋ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀರಾ, ಯಾಕೆ ಫಾಲೋ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಕೇಳಿದಾಗ ಭೂಮಿ ಅದು ಅಂತ ಹೇಳಿ ಅಜಿತ್ ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ಆದರೆ ಭೂಮಿ ಅಜಿತ್ಗೆ ಮಾತಾಡೋದಕ್ಕೆ ಅವಕಾಶನೇ ಕೊಡೋದಿಲ್ಲ. ಇನ್ನು ಭೂಮಿ
ಒಳಗಡೆ ಬರ್ತಾಳೆ. ಒಳಗಡೆ ಬಂದುಬಿಟ್ಟು ಏನು ವಿಷಯ ಏನು ಅಂತ ಕಮಿಷನರ್ನ ಮೀಟ್ ಮಾಡ್ತಾ ಇರ್ತಾಳೆ. ನೋಡಮ್ಮ, ಒಂದು ಮಗುನ ಕಿಡ್ನಾಪ್ ಮಾಡಿದ್ದಾರೆ, ಆ ಮಗುನ ಸೇಫಾಗಿ ನೀನು ಕರ್ಕೊಂಬರ್ಬೇಕು ಅಂತ ಹೇಳಿದಾಗ, ಓಕೆ, ಆ ಮಗು ಎಲ್ಲೇ ಇದ್ದರು ಹೇಗೆ ಇದ್ದರು ಆ ಮಗುನ ಸೇಫಾಗಿ ಕರ್ಕೊಂಬಂದು ತಂದೆ ತಾಯಿ ಹತ್ರ ಒಪ್ಸೋ ಜವಾಬ್ದಾರಿ ನಂದು ಅಂತ ಹೇಳಿ ಭೂಮಿ ಹೇಳ್ತಾಳೆ. ನೋಡಮ್ಮ, ಆ ಜವಾಬ್ದಾರಿ ನಿಂದಲ್ಲ, ನಿಮ್ಮ ಟೀಮ್ ಲೀಡರ್ದು ಅಂತ ಹೇಳಿ ಆ ಕಮಿಷನರ್ ಕೂಡ ಹೇಳ್ತಾರೆ. ಅಲ್ಲಿಗೆ ಅಜಿತ್ ಕೂಡ ಎಂಟ್ರಿ ಆಗ್ತಾರೆ. ಇನ್ನು ಭೂಮಿ ಅಜಿತ್ನ ನೋಡ್ತಿದ್ದಾಗೇ ಶಾಕಲ್ಲಿ ಅಜಿತ್ ಮುಖನ ನೋಡ್ತಾ ಹಾಗೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ತಪ್ಪದೆ ವೀಕ್ಷಿಸೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.